ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿಗೆ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಸೈಬರ್ ವಂಚಕರಿಂದ ಬರೋಬ್ಬರಿ 14 ಲಕ್ಷ ರೂಪಾಯಿನ ಕಳ್ಕೊಂಡಿದ್ದಾರೆ ಡಾಕ್ಟರ್ ಪ್ರೀತಿ ಸುಧಾಕರ್. ನೋಡಿ, ಇತ್ತೀಚೆಗೆ ಡಿಜಿಟಲ್ ವಂಚಕರ, ಸೈಬರ್ ವಂಚಕರ ಪ್ರಕರಣಗಳು ಬಹಳ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ವಿದ್ಯಾವಂತರನ್ನೇ ಟಾರ್ಗೆಟ್ ಮಾಡ್ತಾರೆ. ಅವರು 14 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ಪ್ರೀತಿ ಸುಧಾಕರ್. ಆಗಸ್ಟ್ 26ರಂದು ಡಾಕ್ಟರ್ ಪ್ರೀತಿ ಸುಧಾಕರ್ ಸೈಬರ್ ವಂಚಕರು ಕರೆ ಮಾಡ್ತಾರೆ. ಅವ್ರಿಗೆ 26ನೇ ತಾರೀಕು ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ನಿಂದ ಸೈಬರ್ ಕರೆ ಇದು ಅಂತ ಹೇಳ್ತಾರೆ. ಅಕೌಂಟ್ನಲ್ಲಿ ಇಲ್ಲೀಗಲ್ ಆಗಿದೆ, ಪರೀಕ್ಷಿಸಲು ಹಣಕ್ಕೆ ಬೆದರಿಕೆಯನ್ನು ಹಾಕ್ತಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಅಂಕಿತಾ, ಮಾಜಿ ಸಚಿವ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ ಕೂಡ ಈಗ ಡಿಜಿಟಲ್ ಅರೆಸ್ಟ್ ಆಗಿದ್ದಾರೆ. 14 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರಂತೆ. ದೂರನ್ನ ದಾಖಲಿಸಿದಾರಾ? ಹೇಗಾಯಿತು ಈ ವಂಚನೆ? ಮಧುಸೂದನ್, ಆಗಸ್ಟ್ 26ನೇ ತಾರೀಕು ಪ್ರೀತಿ ಸುಧಾಕರ್ ಅವರಿಗೆ 9:00ವರೆಗೆ ಒಂದು ಕರೆ ಬರುತ್ತೆ. ಕರೆ ಬಂದ ತಕ್ಷಣ ಅವರು ಫೋನನ್ನು ಕೂಡ ರಿಸೀವ್ ಮಾಡಿ ಮಾತನಾಡ್ತಾರೆ. ಆ ಕಡೆಯಿಂದ ನಾವು ಮುಂಬೈನಿಂದ ಮಾತಾಡ್ತಾ ಇರೋದು, ಅಂದರೆ ಸೈಬರ್ ಡಿಪಾರ್ಟ್ಮೆಂಟ್ನಿಂದ ಮಾತಾಡ್ತಾ ಇರೋದು ಅಂತ ಹೇಳಿ ಮಾತು ಮುಂದುವರಿಸ್ತಾರೆ. ಜೊತೆಗೆ ಡಿಜಿಟಲ್ ಅರೆಸ್ಟ್ ಮಾಡಿ ಲಕ್ಷ ಹಣವನ್ನು ಪೀಕಿಸಿರುವಂಥದ್ದು. ಮಾಜಿ ಸಚಿವ ಜೊತೆಗೆ ಹಾಲಿ ಸಂಸದರಾದಂತಹ ಡಾಕ್ಟರ್ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಪ್ರೀತಿ ಅವರಿಗೆ ಸೈಬರ್ ವಂಚಕರು ವಂಚನೆಯನ್ನ ಮಾಡಿರುವಂಥದ್ದು. ಮೊದಲು ಕರೆ ಮಾಡಿದ ತಕ್ಷಣ ನಾವು ಸದ್ಬತ್ ಖಾನ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದೀವಿ. ಸೈಬರ್ ಕ್ರೈಮ್ ಫ್ರಾಡ್ಗೆ ಸಂಬಂಧಪಟ್ಟಂತೆ ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ದಾಖಲೆಗಳು ನಮಗೆ ಸಿಕ್ಕಿದೆ, ಹಾಗಾಗಿ ನಿಮ್ಮನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಕರೆಯನ್ನ ಮಾಡಿದ್ದೀವಿ ನಾವು ಅಂತ ಹೇಳಿ ವಂಚನೆಯನ್ನ ಮಾಡಿರುವಂಥದ್ದು. ಮೊದಲಿಗೆ ಅಂದ್ರೆ ಆ ಸದ್ಬತ್ ಖಾನ್ ಎಂಬಾತ ಏನಿದ್ದಾನೆ, ಆತ ವಿದೇಶಕ್ಕೆ ಒಂದಷ್ಟು ಜನರನ್ನ ಕಳಿಸಿ ಕಾನೂನು ಬಾಹಿರ ಕೃತ್ಯವನ್ನ ಮಾಡ್ತಾ ಇದ್ದಾನೆ. ಜೊತೆಗೆ ನಿಮ್ಮ ಹೆಸರಿನ ದಾಖಲೆಗಳು ಕೂಡ ಆತನ ಬಳಿ ಇದೆ. ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ಕೊಂಡು ಲಕ್ಷಾಂತರ ರೂಪಾಯಿ ಆತ ಇಲ್ಲೀಗಲ್ ಆಗಿ ಬಳಸ್ಕೊಂಡಿದ್ದಾನೆ ಅನ್ನೋ ವಿಚಾರವನ್ನ ಮಾತನಾಡ್ತಾರೆ. ಎಲ್ಲೊಂದು ಕಡೆ ಇರ್ಬೋದು ಅಂತ ಹೇಳಿ ಪ್ರೀತಿ ಅವರು ಕೂಡ ನಂಬ್ತಾರೆ. ಅದಾದ ಬಳಿಕ ಸುಮಾರು 14 ಲಕ್ಷ ರೂಪಾಯಿಯನ್ನ RTGS ಮೂಲಕ ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಜೊತೆಗೆ ಅಂದ್ರೆ 45 ಗಂಟೆಗಳ ಕಾಲ RBI ನಿಯಮ ಏನಿದೆ ಅದನ್ನ ಪರಿಶೀಲನೆ ಮಾಡಿದ ಬಳಿಕ ನಿಮ್ಮ ಹಣವನ್ನ ನಾವು ವಾಪಸ್ ನಿಮ್ಮ ಅಕೌಂಟ್ಗೆ ವರ್ಗಾವಣೆ ಮಾಡಿಸ್ತೀವಿ ಅಂತ ಹೇಳಿ 14 ಲಕ್ಷ ರೂಪಾಯಿಯನ್ನ ತಮ್ಮ ಒಂದು ಅಕೌಂಟ್ಗೆ ಹಾಕಿಸಿಕೊಂಡು ವಂಚನೆಯನ್ನ ಮಾಡಿರುವಂಥದ್ದು. ಜೊತೆಗೆ ಯಾವಾಗ ತಮ್ಮ ಹಣ ವಾಪಸ್ ಬಂದಿಲ್ಲ ಆಗ ತಾನು ಮೋಸ ಹೋಗಿರೋದಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಸೈಬರ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ದೂರನ್ನ ಕೂಡ ದಾಖಲಿಸಿರುವಂಥದ್ದು. ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಯಾವ ನಂಬರಿಂದ ಕರೆ ಬಂತು, ಎಲ್ಲಿಂದ ಕರೆ ಬಂತು, ಜೊತೆಗೆ ಯಾವ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ IPS IAS ಅಧಿಕಾರಿಗಳಿಗೂ ಕೂಡ ಸೈಬರ್ ವಂಚಕರು ಈ ರೀತಿಯಾಗಿ ವಂಚನೆಯನ್ನ ಮಾಡಿದ್ರು. ಆದ್ರೆ ಈಗ ಒಂದಷ್ಟು ರಾಜಕೀಯ ವ್ಯಕ್ತಿಗಳನ್ನ ಕೂಡ ಬಳಸ್ಕೊಂಡು ಅವ್ರಿಗೂ ಕೂಡ ನಂಬಿಸಿ ವಂಚನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.